Hello everyone, I am Santosh. Today we are going to discuss the very important topic in data structures, that is about stack operations. Already now some of the stack operations ಯಾವ್ಯಾವ ಇದ್ದಾವೆ ಅಂತ ನೋಡಿದ್ವಿ. ಯಾವ್ಯಾವು ಪುಷ್ ಆಪರೇಷನ್, ಪಾಪ್ ಆಪರೇಷನ್ ಮತ್ತು ಡಿಸ್ಪ್ಲೇ ಆಪರೇಷನ್. ಪುಷ್ ಅಂದ್ರೆ ಏನು? ಸ್ಟ್ಯಾಕ್ ಅಲ್ಲಿ ಐಟಮ್ಸ್ ಅನ್ನ ಇನ್ಸರ್ಟ್ ಮಾಡೋದು. ಪಾಪ್ ಆಪರೇಷನ್ ಅಂದ್ರೆ ಏನು? ಸ್ಟ್ಯಾಕ್ ಅಲ್ಲಿ ಐಟಮ್ಸ್ ಅನ್ನ ಡಿಲೀಟ್ ಮಾಡೋದು. ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಇವತ್ತು ಡಿಸ್ಕಸ್ ಮಾಡೋಣ. ವಾಟ್ ಈಸ್ ಸ್ಟ್ಯಾಕ್? ಸ್ಟ್ಯಾಕ್ ಅನ್ನೋದೇನು? ಸ್ಟ್ಯಾಕ್ ಅನ್ನೋದು ಒನ್ ಆಫ್ ದ ವೇ ಆಫ್ ಸ್ಟೋರಿಂಗ್ ದ ಡೇಟಾ. ಡೇಟಾನ ಒಂದು ವೇನಲ್ಲಿ ಸ್ಟೋರ್ ಮಾಡ್ತೀವಿ. ಅದು ಯಾವ ವೇ ಅಂದ್ರೆ, ಯಾವಾಗಲೂ ಸ್ಟ್ಯಾಕ್ ಅಲ್ಲಿ ಡೇಟಾ ಇಸ್ ಇನ್ಸರ್ಟೆಡ್ ಫ್ರಮ್ ಒನ್ ಎಂಡ್, ಇವನ್ ದ ಡೇಟಾ ಇಸ್ ಡಿಲೀಟೆಡ್ ಫ್ರಮ್ ದ ಸೇಮ್ ಎಂಡ್. ಡೇಟಾನ ಒಂದೇ ಎಂಡಿಂದ ಇನ್ಸರ್ಟ್ ಮಾಡ್ತೀವಿ ಮತ್ತು ಅದೇ ಎಂಡಿಂದನೇ ಡಿಲೀಟ್ ಮಾಡ್ತೀವಿ. ಅದಕ್ಕೆ ನಾವು ಸ್ಟ್ಯಾಕ್ ಅಂತ ಕರಿತೀವಿ. ಓಕೆ, ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ಪಾಪ್ ಆಪರೇಷನ್. ಪಾಪ್ ಆಪರೇಷನ್ ಅಂದ್ರೆ ಏನು? ಪುಷ್ ಅಂದ್ರೆ ಇನ್ಸರ್ಟ್, ಪಾಪ್ ಅಂದ್ರೆ ಡಿಲೀಟ್. ಪಾಪ್ ಆಪರೇಷನ್ ಮೀನ್ಸ್ deleting an item from the stack. Deleting an item from the stack. ಸ್ಟ್ಯಾಕ್ ಅಲ್ಲಿರೋ ಐಟಮ್ ಅನ್ನ ಡಿಲೀಟ್ ಮಾಡೋದು ಪ್ರೊಸೆಸ್ ಏನಂತ ಕರೀತಾರೆ? ಪಾಪ್ ಅಂತ ಕರೀತಾರೆ. ಅಂಡ್ ಓನ್ಲಿ ಒನ್ ಐಟಮ್ ಕ್ಯಾನ್ ಬಿ ಡಿಲೀಟೆಡ್ ಅಟ್ ಎ ಟೈಮ್. ಇಲ್ಲಿ ನೀವು ವೆರಿ ಇಂಪಾರ್ಟೆಂಟ್ ಥಿಂಗ್ ಅರ್ಥ ಮಾಡ್ಕೋಬೇಕೇನು? ಒಂದೇ ಐಟಮ್ ಅನ್ನ ನಾವು ಡಿಲೀಟ್ ಮಾಡ್ಬೋದು ಅಟ್ ಎ ಟೈಮ್. ಓಕೆ, ಓನ್ಲಿ ಒನ್ ಐಟಮ್ ಕ್ಯಾನ್ ಬಿ ಡಿಲೀಟೆಡ್ ಅಟ್ ಎ ಟೈಮ್. ಒನ್ ಟೈಮ್ ಅಲ್ಲಿ ಒಂದೇ ಐಟಮ್ ಅನ್ನ ನಾವು ಡಿಲೀಟ್ ಮಾಡಬಹುದು. ಅಂಡ್ ಐಟಮ್ ಅನ್ನ ನಾವು ಯಾವ ಎಂಡಿಂದ ಡಿಲೀಟ್ ಮಾಡಬೇಕು? ಟಾಪ್ ಎಂಡಿಂದಾನೇ ಡಿಲೀಟ್ ಮಾಡಬೇಕು. ಐಟಮ್ ಹ್ಯಾಸ್ ಟು ಬಿ ಡಿಲೀಟೆಡ್ ಫ್ರಮ್ ದ ಟಾಪ್ ಓನ್ಲಿ, ಫ್ರಮ್ ದ ಟಾಪ್ ಎಂಡ್ ಓನ್ಲಿ. ಇನ್ಸರ್ಷನ್ ಕೂಡ ಟಾಪ್ ಇಂದನೇ ಮಾಡಬೇಕು, ಡಿಲೀಷನ್ ಕೂಡ ಟಾಪ್ ಇಂದನೇ ಮಾಡಬೇಕು. That is called stack. Okay, let us see how pop operation will work ಅಂತ ನೋಡೋಣ. ಓಕೆ, ಅದಕ್ಕೆ ಒಂದು ಅರೇಯನ್ನ ಕನ್ಸಿಡರ್ ಮಾಡಿ ಐಟಮ್ ಅನ್ನ ಡಿಲೀಟ್ ಮಾಡೋ ಪ್ರೊಸೆಸ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗೋಣ. ಓಕೆ, ಫಾರ್ ಎಕ್ಸಾಂಪಲ್, consider an array as stack. ಅರೇಯನ್ನ ಸ್ಟ್ಯಾಕ್ ಅಂತ ತಿಳ್ಕೊಂಡು ಸಮ್ ಆಪರೇಷನ್ ಅನ್ನ ಇಲ್ಲಿ ಮಾಡೋಣ. ಓಕೆ, ವಿತ್ ಸ್ಟ್ಯಾಕ್ ಸೈಜ್ 4. ಸ್ಟ್ಯಾಕ್ ಸೈಜ್ 4 ಇದೆ ಅಂತ ತಿಳ್ಕೊಳ್ಳಿ. ಅಂಡ್ ಅಸ್ಯೂಮ್ ದಟ್ ಸ್ಟ್ಯಾಕ್ has already 4 items in it. ಅಂದ್ರೆ ಸ್ಟ್ಯಾಕ್ ಅಲ್ಲಿ ಆಲ್ರೆಡಿ 4 ಐಟಮ್ಸ್ ಇದಾವೆ ಅಂತ ತಿಳ್ಕೊಳ್ಳ. ಯಾವ್ಯಾವು? 10, 20, 30, 40. ಓಕೆ, ಈ 4 ಐಟಮ್ಸ್ ಆಲ್ರೆಡಿ ಸ್ಟ್ಯಾಕ್ ಅಲ್ಲಿ ಇದಾವೆ ಅಂತ ತಿಳ್ಕೊಂಡು ಡಿಲೀಷನ್ ಆಪರೇಷನ್ ಹೇಗೆ ಮಾಡೋದು ಅಂತ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡೋಣ. ಓಕೆ, ಹಂಗಂದ್ರೆ ಹೌ ಸ್ಟ್ಯಾಕ್ ಲುಕ್ಸ್ ಲೈಕ್. ಸ್ಟ್ಯಾಕ್ ಅನ್ನ ನಾವು ಈ ತರ ತೋರಿಸ್ತಾ ಇದ್ದೀವಿ. ಸ್ಟ್ಯಾಕ್ ಸೈಜ್ ಇಸ್ 4. ಮೀನ್ಸ್ ದ ಇಂಡೆಕ್ಸ್ ಸ್ಟಾರ್ಟ್ಸ್ ವಿತ್ 0, 1, 2, 3. ಸ್ಟ್ಯಾಕ್ಗೆ ಎಸ್ ಅಂತ ನಾನು ಹೆಸರಿಟ್ಟಿರ್ತೀನಿ. ಓಕೆ, ಅಂಡ್ ಯು ಕ್ಯಾನ್ ಸಿ ದೇರ್ ಆರ್ 4 ಐಟಮ್ಸ್ ಆಲ್ರೆಡಿ ಇನ್ಸರ್ಟೆಡ್, 30, 40. ಅಂಡ್ ನೌ ಯು ಕ್ಯಾನ್ ಸಿ ವೇರ್ ಇಸ್ ದ ಟಾಪ್ ಎಲ್ಲಿರುತ್ತೆ ಈಗ? This is called as the top, means top is equal to 3. Okay, let us do the demonstration of deletion. ಈಗ ಐಟಮ್ ಅನ್ನ ಡಿಲೀಟ್ ಮಾಡೋದನ್ನ ನೋಡ್ತಾ ಹೋಗೋಣ. ಓಕೆ, ಲೆಟ್ ಅಸ್ ಡಿಲೀಟ್. ಯಾವ ಐಟಮ್ ಅನ್ನ ನಾವು ಡಿಲೀಟ್ ಮಾಡ್ಬೋದು? ಈಗ ಟಾಪ್ ಅಲ್ಲಿ ಯಾವ್ದಿದೆನೋ ಅದನ್ನೇ ಐಟಮ್ ನಾವು ಡಿಲೀಟ್ ಮಾಡಬೇಕು. ಓಕೆ, ಐಟಮ್ ಹ್ಯಾಸ್ ಟು ಬಿ ಡಿಲೀಟೆಡ್ ಫ್ರಮ್ ದ ಟಾಪ್ ಎಂಡ್ ಓನ್ಲಿ. ಹಂಗಂದ್ರೆ ಲೆಟ್ ಅಸ್ ಡೆಮಾನ್ಸ್ಟ್ರೇಟ್ the deletion of
ಯಾವ ಐಟಮ್ ಡಿಲೀಟ್ ಮಾಡ್ಬೋದು ಈಗ? ಡಿಲೀಟ್ 40. ಯು ಕೆನಾಟ್ ಡಿಲೀಟ್ 10 ಡೈರೆಕ್ಟ್ಲಿ. ಟಾಪ್ ಅಲ್ಲಿ ಯಾವ್ದಿದೆನೋ ಅದನ್ನೇ ನಾವು ಡಿಲೀಟ್ ಮಾಡಬೇಕು. ಯಾಕಂದ್ರೆ ಸ್ಟ್ಯಾಕ್ ಅಲ್ಲಿ ಟಾಪ್ ಇಂದನೇ ಇನ್ಸರ್ಟ್ ಮಾಡ್ತೀವಿ, ಟಾಪ್ ಇಂದನೇ ಡಿಲೀಟ್ ಮಾಡ್ತೀವಿ. ಓಕೆ, ಲೆಟ್ ಅಸ್ ಡಿಲೀಟ್ 40. 40 ಡಿಲೀಟ್ ಆದ ತಕ್ಷಣ ವಾಟ್ ವಿಲ್ ಹ್ಯಾಪನ್ ಅಂತ ನೋಡೋಣ. ಓಕೆ, ಸ್ಟ್ಯಾಕ್ ನೇಮ್ ಇಸ್ ಎಸ್ ಅಂತ ತಗೊಂಡಿದ್ದೀನಿ. 0 1 2 3 ಆರ್ ದಿ ಇಂಡೆಕ್ಸಸ್. 10 20 30. 40 ಅಂತೂ ಡಿಲೀಟ್ ಆಯ್ತು. 40 ಡಿಲೀಟ್ ಆದ್ರೆ ಟಾಪ್ ವ್ಯಾಲ್ಯೂ ಎಲ್ಲಿತ್ತು? ಈಗ ಥರ್ಡ್ ಪೊಸಿಷನ್ಗೆ ಇತ್ತಲ್ಲ, ಇಲ್ಲಿತ್ತು. ಈಗ ಟಾಪ್ ಎಲ್ಲಿಗೆ ಬರ್ಬೇಕಂದ್ರೆ, ಈಗ ಟಾಪ್ ಅಲ್ಲಿ ಯಾವ್ದಿದೆ? 30 ಇದೆ. ಹಂಗಂದ್ರೆ ಟಾಪ್ ವಿಲ್ ಕಮ್ ಹಿಯರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಟಾಪ್ ವ್ಯಾಲ್ಯೂ ಅನ್ನ ನಾವು ಏನ್ ಮಾಡಬೇಕು? ಕೆಳಗಡೆ ತಗೊಂಡ್ ಬರ್ಬೇಕು. ಬಿಕಾಸ್ ಟಾಪ್ ಅಲ್ಲಿರೋ ಐಟಮ್ ನಾವು ಡಿಲೀಟ್ ಮಾಡಿದ್ವಿ. ನೆಕ್ಸ್ಟ್ ಟಾಪ್ ಐಟಮ್ ಯಾವುದು? 30. ದಟ್ಸ್ ವೈ ಯು ಶುಡ್ ರೆಡ್ಯೂಸ್ ಆರ್ ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ಟಾಪ್ ಆಫ್ಟರ್ ಡಿಲೀಟಿಂಗ್. ಡಿಲೀಟ್ ಆದ ತಕ್ಷಣ ಟಾಪ್ ವ್ಯಾಲ್ಯೂ ಅನ್ನ ರೆಡ್ಯೂಸ್ ಮಾಡಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನೇ ನಾವು ಕೋಡಿಂಗ್ ಅಲ್ಲಿ ಅಪ್ಲೈ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಹಂಗಂದ್ರೆ ವಾಟ್ ಈಸ್ ದ ಟಾಪ್ ವ್ಯಾಲ್ಯೂ? ನಾವು ಈಗ ಟಾಪ್ ವ್ಯಾಲ್ಯೂ ಯಾವ್ದಾಗುತ್ತೆ? ಟಾಪ್ ಈಕ್ವಲ್ ಟು 2. ನೆಕ್ಸ್ಟ್ ಇವಾಗ ನೀವು ಈಸಿಲಿ ಹೇಳ್ಬೋದು, ವಾಟ್ ಐಟಮ್ ವಿ ಕ್ಯಾನ್ ಡಿಲೀಟ್? ಡಿಲೀಟ್ 30 ಬಿಕಾಸ್ ಇಟ್ ಈಸ್ ಅಟ್ ದಿ ಟಾಪ್. 30 ಅನ್ನ ಡಿಲೀಟ್ ಮಾಡಿದ್ರೆ ಹೌ ಇಟ್ ಲುಕ್ಸ್ ಲೈಕ್ ಅಂತ ನೋಡೋಣ. 0 1 2 3 10 20 ಆರ್ ಆಲ್ರೆಡಿ ದೇರ್. 30 ಡಿಲೀಟ್ ಮಾಡಿದ್ರೆ ಟಾಪ್ ಎಲ್ಲಿತ್ತು? ಸೆಕೆಂಡ್ ಪೊಸಿಷನ್ ಅಲ್ಲಿ ಇತ್ತು. 30 ಡಿಲೀಟ್ ಆದ್ರೆ ಆಟೋಮೆಟಿಕ್ಲಿ ಟಾಪ್ ಎಲ್ಲಿಗೆ ಬರಬೇಕು? ಇಲ್ಲಿಗೆ ಬರಬೇಕು. ಬಿಕಾಸ್ 30 ಡಿಲೀಟ್ ಆಯ್ತು. ಈಗ ನೆಕ್ಸ್ಟ್ ಟಾಪ್ ಅಲ್ಲಿರೋ ಐಟಮ್ ಯಾವ್ದಾಗುತ್ತೆ? 20 ಆಗುತ್ತೆ. ಓಕೆ, ಮೀನ್ಸ್ ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಿ? ಡಿಲೀಟ್ ಆದ್ಮೇಲೆ ಟಾಪ್ ವ್ಯಾಲ್ಯೂ ಅನ್ನ ಡಿಕ್ರೀಸ್ ಮಾಡಬೇಕು. ದಿಸ್ ಪ್ರೊಸೆಸ್ ವಿ ಆರ್ ಗೋಯಿಂಗ್ ಟು ಫಾಲೋ ವೈಲ್ ಕೋಡಿಂಗ್. ಕೋಡ್ ಮಾಡುವಾಗ ಇದನ್ನ ನಾವು ಫಾಲೋ ಮಾಡ್ತೀವಿ. ಈಗ ಟಾಪ್ ಅಲ್ಲಿರೋ ವ್ಯಾಲ್ಯೂ ಯಾವುದು? 20. ಹಂಗಂದ್ರೆ ನಾವು ಏನ್ ಮಾಡ್ಬೋದು? 20 ಅನ್ನ ಡಿಲೀಟ್ ಮಾಡ್ಬೋದು. ಬಿಕಾಸ್ ಇಟ್ ಈಸ್ ಅಟ್ ದಿ ಟಾಪ್. ಸ್ಟ್ಯಾಕ್ ಅಲ್ಲಿ ಟಾಪ್ ಅಲ್ಲಿರೋ ಐಟಮ್ ಅನ್ನೇ ಡಿಲೀಟ್ ಮಾಡಬಹುದು. ಓಕೆ, ಈಗ 20 ಡಿಲೀಟ್ ಆದ್ಮೇಲೆ ಟಾಪ್ ವ್ಯಾಲ್ಯೂ ಎಲ್ಲಿ ಬರುತ್ತೆ? ಟಾಪ್ ಕಮ್ಸ್ ಟು ದಿ 0th ಪೊಸಿಷನ್. ಬಿಕಾಸ್ 20 ಡಿಲೀಟ್ ಆಯ್ತು. ನೆಕ್ಸ್ಟ್ ಟಾಪ್ ವ್ಯಾಲ್ಯೂ ಯಾವುದು? 10 ಇಟ್ ಸೆಲ್ಫ್. ಅಂದ್ರೆ ಟಾಪ್ ಈಕ್ವಲ್ ಟು 0. ನೆಕ್ಸ್ಟ್ ಲೆಟ್ ಅಸ್ ಡಿಲೀಟ್ ದ 10 ಐಟಮ್ ಆಲ್ಸೋ. 10 ಅನ್ನೋ ಐಟಮ್ ಅನ್ನು ಕೂಡ ನಾವೀಗ ಡಿಲೀಟ್ ಮಾಡೋಣ. ಓಕೆ, ಯು ಕ್ಯಾನ್ ಸಿ ಹೌ ಇಟ್ ಲುಕ್ಸ್ ಲೈಕ್. 0 1 2 3. ಟಾಪ್ ವ್ಯಾಲ್ಯೂ ಎಷ್ಟಿತ್ತು? 0 ಇತ್ತು. 10 ಡಿಲೀಟ್ ಆಗಿಬಿಟ್ರೆ ವೇರ್ ವಿಲ್ ಬಿ ದ ಟಾಪ್? ಟಾಪ್ ಎಲ್ಲಿಗೆ ಬರುತ್ತೆ ಈಗ? ಟಾಪ್ ಈಕ್ವಲ್ ಟು -1 ಪೊಸಿಷನ್ ಬರುತ್ತೆ. ಯಾಕಂದ್ರೆ ನೀವು ಎವ್ರಿ ಟೈಮ್ ಐಟಮ್ ಅನ್ನ ಡಿಲೀಟ್ ಮಾಡಿದಾಗ ಟಾಪ್ ವ್ಯಾಲ್ಯೂ ಅನ್ನ ಡಿಕ್ರೀಸ್ ಮಾಡ್ತಾ ಹೋಗ್ತೀರಿ. ಎಲ್ಲಿವರೆಗೂ ಡಿಕ್ರೀಸ್ ಮಾಡ್ತೀರಿ ಅಂದ್ರೆ ಇಟ್ ಶುಡ್ ರೀಚ್ ಟು ದ -1 ಪೊಸಿಷನ್. ಅದರ ಅರ್ಥ ಏನು? ಟಾಪ್ ಈಕ್ವಲ್ ಟು -1 ಅಂದ್ರೆ ಏನು? ಆಲ್ರೆಡಿ ಯು ನೋ. Top equal to -1 indicates what it indicates? Stack is empty. Stack is empty. ಯಾಕಂದ್ರೆ ಟಾಪ್ ವ್ಯಾಲ್ಯೂ -1 ಗೆ ಬಂತು, ವಿಚ್ ಮೀನ್ಸ್ ಸ್ಟ್ಯಾಕ್ ಈಸ್ ಎಂಟಿ. ಯು ಕ್ಯಾನ್ ಸಿ ದಟ್. ಮಷೀನ್ಗೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಯಾವಾಗ ಟಾಪ್ ವ್ಯಾಲ್ಯೂ -1 ಆಗುತ್ತೋ ಅದರ ಅರ್ಥ ಏನು? ಸ್ಟ್ಯಾಕ್ ಎಂಟಿ ಆಗಿದೆ ಅಂತ ಮಷೀನ್ ಇವಾಗ ಅರ್ಥ ಮಾಡ್ಕೊಳ್ಳುತ್ತೆ. ನಾವು ನೋಡ್ಬೋದು ಈಸಿಯಾಗಿ, ಬಟ್ ಮಷೀನ್ಗೆ ಗೊತ್ತಾಗೋದಿಲ್ಲ. ಮಷೀನ್ ವಿಲ್ ಅಬ್ಸರ್ವ್ ದ ಟಾಪ್ ವ್ಯಾಲ್ಯೂ. ಬೇಸ್ಡ್ ಆನ್ ದ್ಯಾಟ್ ಓನ್ಲಿ ಇಟ್ ಈಸ್ ಗೋಯಿಂಗ್ ಟು ಡಿಸೈಡ್ ವೆದರ್ ಸ್ಟ್ಯಾಕ್ ಈಸ್ ಎಂಟಿ ಆರ್ ನಾಟ್. ಟಾಪ್ ಈಕ್ವಲ್ ಟು -1 ಅಂತ ಬಂದ್ಬಿಟ್ರೆ ಮಷೀನ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಅಥವಾ ಥ್ರೂ ಪ್ರೋಗ್ರಾಮ್ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಸ್ಟ್ಯಾಕ್ ಈಸ್ ಎಂಟಿ. ಗಾಟ್ ಇಟ್? ಹಂಗಿದ್ರೆ ಆಲ್ರೆಡಿ ಈಗ ಎಂಟಿ ಅಂತೂ ಇದೆ. ಎಂಟಿ ಇದ್ರು ಇಫ್ ಯು ಟ್ರೈ ಟು ಡಿಲೀಟ್ ದ ಐಟಮ್ಸ್, ವಾಟ್ ಇಟ್ ಇಂಡಿಕೇಟ್ಸ್? ಈಗ ಆಲ್ರೆಡಿ ಎಂಟಿ ಇದ್ರೂ ಕೂಡ ಖಾಲಿ ಇದೆ. ಖಾಲಿ ಇದ್ರು ನಾವು ಡಿಲೀಟ್ ಮಾಡಕ್ ಹೋದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ನೋಡ್ರಿ, ತುಂಬಿದ್ರು ಆಲ್ರೆಡಿ ಫುಲ್ ಇದೆ ಅಂತ ತಿಳ್ಕೊಳ್ಳಿ.
ಆಲ್ರೆಡಿ ಫುಲ್ ಇದ್ರು ಇನ್ಸರ್ಟ್ ಮಾಡಕ್ ಹೋದ್ರೆ ಅದಕ್ಕೆ ಏನಂತ ಕರೀತಾರೆ, ಸ್ಟ್ಯಾಕ್ ಓವರ್ಫ್ಲೋ ಅಂತ ಕರೀತಾರೆ. ಆಲ್ರೆಡಿ ಖಾಲಿ ಇದ್ರು ನಾವು ಡಿಲೀಟ್ ಮಾಡಕ್ ಟ್ರೈ ಮಾಡಿದ್ರೆ ಅದಕ್ಕೆ ಏನಂತ ಕರೀತಾರೆ, ಸ್ಟ್ಯಾಕ್ ಅಂಡರ್ ಫ್ಲೋ ಅಂತ ಕರೀತಾರೆ. ಲೆಟ್ ಅಸ್ ಸಿ ವಾಟ್ ಈಸ್ ಸ್ಟ್ಯಾಕ್ ಅಂಡರ್ ಫ್ಲೋ. ಸ್ಟ್ಯಾಕ್ ಅಂಡರ್ ಫ್ಲೋ. ಸ್ಟ್ಯಾಕ್ ಅಂಡರ್ ಫ್ಲೋ ಮೀನ್ಸ್ ಆಲ್ರೆಡಿ ಖಾಲಿ ಇದ್ರೂ ಕೂಡ ನಾವು ಐಟಮ್ ಅನ್ನ ಡಿಲೀಟ್ ಮಾಡಕ್ ಟ್ರೈ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ stack underflow. Let us write about it. Trying to delete an item from the empty stack. Results in stack underflow. ಅದಕ್ಕೆ ನೀವು ಏನ್ ಮಾಡಬೇಕು, ಯೂಸರ್ಗೆ ಒಂದು ಮೆಸೇಜ್ ಡಿಸ್ಪ್ಲೇ ಮಾಡಬೇಕು. ಏನಂತ, ಆಲ್ರೆಡಿ ಎಂಟಿ ಇದೆ, ಯು ಶುಡ್ ನಾಟ್ ಡಿಲೀಟ್ ದ ಐಟಮ್, ಅಥವಾ ಇಟ್ ಈಸ್ ನಾಟ್ ಪಾಸಿಬಲ್ ಟು ಡಿಲೀಟ್ ದ ಐಟಮ್, ಅಥವಾ ಸ್ಟ್ಯಾಕ್ ಅಂಡರ್ ಫ್ಲೋ ಅಂತ ಮೆಸೇಜ್ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ATM ಅಲ್ಲಿ ಅಮೌಂಟ್ ಇರಲಿಲ್ಲ ಅಂದ್ರೂ ನಾವು ಅಮೌಂಟ್ ತಕ್ಕೊಳಕ್ ಟ್ರೈ ಮಾಡ್ತೀವಲ್ಲ, ದಟ್ ಈಸ್ ವಾಟ್ ಅಂಡರ್ ಫ್ಲೋ ಕೇಸ್. ಇಲ್ಲಿ ಕೂಡ ಸ್ಟ್ಯಾಕ್ ಈಸ್ ಆಲ್ರೆಡಿ ಎಂಟಿ ಇದ್ರೂ ಕೂಡ ನಾವು ಡಿಲೀಟ್ ಮಾಡಕ್ ಟ್ರೈ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಕ್ ಅಂಡರ್ ಫ್ಲೋ. ಬಟ್ ಇಟ್ ಪುಷ್ ಆಪರೇಷನ್, ಪಾಪ್ ಆಪರೇಷನ್ ಅರ್ಥ ಆಯ್ತಲ್ಲ. ಪಾಪ್ ಅಂದ್ರೆ ಏನು, ಜಸ್ಟ್ ಡಿಲೀಟಿಂಗ್ ಎನ್ ಐಟಮ್. ಬಟ್ ಇಲ್ಲಿ ಏನ್ ತಿಳ್ಕೊಬೇಕಂದ್ರೆ ಟಾಪ್ ಅಲ್ಲಿರೋ ಐಟಮ್ ಅನ್ನೇ ಡಿಲೀಟ್ ಮಾಡಬೇಕು. ಯಾವಾಗ ನಾವು ಐಟಮ್ ಡಿಲೀಟ್ ಮಾಡ್ತೀವೋ ಟಾಪ್ ವ್ಯಾಲ್ಯೂ ಅನ್ನ ಡಿಕ್ರೀಸ್ ಮಾಡಬೇಕು, ಯಾಕಂದ್ರೆ ನೆಕ್ಸ್ಟ್ ಟಾಪ್ ವ್ಯಾಲ್ಯೂಗೆ ನಾವು ಮೂವ್ ಆಗಬೇಕು. ದಟ್ಸ್ ವೈ ಯು ಶುಡ್ ಡಿಲೀಟ್ ದ you should decrease the top value. ಅದನ್ನೇ ನಾವು ಕೋಡಿಂಗ್ ಅಲ್ಲಿ ಹೌ ಟು ಡೂ ದಿಸ್ ಅಂತ ನೋಡೋಣ. ಪಾಪ್ಗೆ ಒಂದು ಫಂಕ್ಷನ್ ಬರೆದು ವಿ ಆರ್ ಗೋಯಿಂಗ್ ಟು ಕೋಡ್ ಇಟ್. ಓಕೆ, ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.